ನಮಸ್ಕಾರ 9 AM ಬಿಗ್ ಬ್ರೇಕಿಂಗ್ ಗೆ ಸ್ವಾಗತ. ನಾನು ನವಿತಾ ಜೈನ್. ಹೇಗಿದ್ದಾಳೆ ಬೆಂಗಳೂರಿನ ಆಸಿಡ್ ಸಂತ್ರಸ್ತೆ? ಏನ್ ಹೇಳ್ತಿದೆ ಆ ಡಾಕ್ಟರ್ಸ್ ಟೀಮ್? ಹೇಗಿದೆ ಟ್ರೀಟ್ಮೆಂಟ್? ಚೇತರಿಕೆಗೆ ಎಷ್ಟು ದಿನ ಬೇಕು? ಆಸಿಡ್ ಯಮಯಾತನೆ. ಅದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಘಟನೆ. ಆ ಘನಘೋರ ಘಟನೆ ನಡೆದು ತಿಂಗಳಾಯಿತು. ಆದ್ರೂ ಕೂಡ ಕಡಿಮೆಯಾಗಲಿಲ್ಲ ಅವರ ವೇದನೆ. ಆಸಿಡ್ ಸಂತ್ರಸ್ತೆಯ ಕುಟುಂಬದಲ್ಲಿ ಮತ್ತೆ ಆತಂಕ. ಯಾಕಂದ್ರೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಘಟನೆ ಆಸಿಡ್ ಪ್ರಕರಣ. ಆ ಘನಘೋರ ಘಟನೆ ನಡೆದು 1 ತಿಂಗಳಾಗಿದೆ. ಆದ್ರೂ ಕೂಡ ಕಡಿಮೆಯಾಗಲಿಲ್ಲ ಆ ಯುವತಿಯ ವೇದನೆ. ಆಸಿಡ್ ಸಂತ್ರಸ್ತೆಯ ಕುಟುಂಬದಲ್ಲಿ ಈಗ ಮತ್ತೆ ಆತಂಕ, ಕಣ್ಣೀರು. ಆಸಿಡ್ ಸಂತ್ರಸ್ತೆಗೆ ಮತ್ತೆ ಮತ್ತೆ ನೋವು, ಸಹಿಸಲಾಗದ ವೇದನೆ. ಯುವತಿ ಮತ್ತೆ ಜನರಲ್ ವಾರ್ಡ್ನಿಂದ ಐಸಿಯುಗೆ ಶಿಫ್ಟ್ ಮಾಡಲಾಗಿದೆ ಆಕೆಯನ್ನ. ಯಾಕಂದ್ರೆ ಯುವತಿಯ ದೇಹದ ಒಂದು ಕಡೆ ಸರ್ಜರಿಗಳು ಮುಗಿದಿದ್ರೂ ಕೂಡ ಕತ್ತು ಮುಖದ ಸರ್ಜರಿಗೆ ತಯಾರಿ ಕೂಡ ನಡೆದಿತ್ತು. ಆದ್ರೆ ಈಗ ಗಾಯದಲ್ಲಿ ನಂಜಾಗಿ ಮತ್ತೆ ಸಮಸ್ಯೆ ಕಾಣಿಸಿಕೊಂಡಿದೆ. ನಿನ್ನೆ ರಾತ್ರಿಯಿಂದ ಆರೋಗ್ಯದಲ್ಲಿ ಮತ್ತೆ ಏರಿಳಿತ ಕಂಡು ಬರ್ತಾ ಇದೆ. 1 ತಿಂಗಳಿಂದ ನಿರಂತರವಾಗಿ ಚಿಕಿತ್ಸೆ ನಡೀತಾ ಇದೆ ಆಸ್ಪತ್ರೆಯಲ್ಲಿ. ಐಸಿಯುನಿಂದ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿತ್ತು. ಆದ್ರೆ ಈಗ ಮತ್ತೆ ಆರೋಗ್ಯದಲ್ಲಿ ಏರಿಳಿತ ಕಂಡು ಬಂದಿದ್ದು, ಎದೆ ಭಾಗದಲ್ಲಿ ಮಾಡಿದ ಸರ್ಜರಿ ಜಾಗದಲ್ಲಿ ಫಂಗಸ್ ಉಂಟಾಗಿದ್ದು ತಾಳಲಾರದಷ್ಟು ನೋವಿಗೆ ಕಣ್ಣೀರು ಹಾಕ್ತಿದ್ದಾಳೆ ಯುವತಿ. ಐಸಿಯುನಲ್ಲಿ ಚಿಕಿತ್ಸಾ ವಿಧಾನವನ್ನ ಬದಲಿಸಿದ್ದಾರೆ ಈಗ ಆಸ್ಪತ್ರೆಯ ವೈದ್ಯರು. ಯಾಕಂದ್ರೆ ಮತ್ತೆ ಮತ್ತೆ ಆಕೆಯ ಆರೋಗ್ಯದಲ್ಲಿ ಏರಿಳಿತಗಳು ಕಂಡು ಬರ್ತಾ ಇದೆ, ಏರುಪೇರು ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲೇ ಆಕೆಗೆ ಮಾಡಿದಂತಹ ಎದೆ ಭಾಗದ ಸರ್ಜರಿಯಲ್ಲಿ ಈಗ ಫಂಗಸ್ ಉಂಟಾಗಿರುವ ಕಾರಣಕ್ಕಾಗಿ ಈಗ ಚಿಕಿತ್ಸಾ ವಿಧಾನವನ್ನ ಬದಲಿಸಲಾಗಿದೆ. ಐಸಿಯುನಲ್ಲಿ ಚಿಕಿತ್ಸಾ ವಿಧಾನವನ್ನ ಬದಲಿಸಿದ್ದಾರೆ ವೈದ್ಯರು. ಯುವತಿಯ ಆರೋಗ್ಯ ಸ್ಥಿತಿಯ ಬಗ್ಗೆ ಕುಟುಂಬಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಈಗ ದ್ರವ ರೂಪದ ಆಹಾರವನ್ನಷ್ಟೇ ಸಂತ್ರಸ್ತೆ ಯುವತಿ ಸೇವಿಸ್ತಾ ಇದ್ದಾಳೆ. ಮೂಗಿಗೆ ಪೈಪ್ ಹಾಕಿ ಆಹಾರವನ್ನ ಕೊಡ್ತಾ ಇದ್ದಾರೆ ವೈದ್ಯರು. ಇನ್ನೂ 2 ತಿಂಗಳ ಕಾಲ ಚಿಕಿತ್ಸೆ ಬೇಕು ಅಂತ ಹೇಳಿದ್ದಾರಂತೆ ವೈದ್ಯರು. ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ಯುವತಿಯ ಕುಟುಂಬ. ಒಂದು ಕಡೆ ಸ್ವಲ್ಪ ಚೇತರಿಕೆಯನ್ನ ಕಾಣ್ತಿದ್ದಾಳಪ್ಪ ಅಂತ ಹೇಳಿ ನಿಟ್ಟುಸಿರು ಬಿಡುವಷ್ಟರಲ್ಲಿ ಮತ್ತೆ ಈಗ ಆತಂಕ. ಯಾಕಂದ್ರೆ ಆಕೆಗೆ ಮಾಡಿದಂತಹ ಸರ್ಜರಿಯಲ್ಲಿ ಫಂಗಸ್ ಕಾಣಿಸಿಕೊಂಡಿದೆ. ಈ ಸಂದರ್ಭದಲ್ಲಿ ಮತ್ತೆ ಆಕೆಗೆ ತಾಳಲಾರದಂತಹ ನೋವು, ವೇದನೆ ಕಾಣಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಆಕೆಯನ್ನ ಮತ್ತೆ ಐಸಿಯುಗೆ ಶಿಫ್ಟ್ ಮಾಡಲಾಗಿದೆ. ಜನರಲ್ ವಾರ್ಡ್ನಿಂದ ಈಗ ಆಕೆಯನ್ನ ಐಸಿಯುಗೆ ಶಿಫ್ಟ್ ಮಾಡಿ ಚಿಕಿತ್ಸಾ ವಿಧಾನವನ್ನ ಬದಲಿಸಿದ್ದಾರೆ ವೈದ್ಯರು. ಈಕೆಗೆ ನೋವಿಗೆ ಇಂತಹ ಒಂದು ಘಟನೆಗೆ ಕಾರಣವಾದಂತಹ ಆಸಿಡ್ ಎರಚಿದ ನಾಗೇಶನಿಗೂ ಚಿಕಿತ್ಸೆ ಮುಂದುವರೆದಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ ನಾಗ. ಎಸ್ಕೇಪ್ಗೆ ಪ್ರಯತ್ನಿಸಿ ಪೊಲೀಸರಿಂದ ಗುಂಡೇಟು ತಿಂದಿದ್ದ ನಾಗ. ಕಾಲಿಗೆ ಗಾಯ ಆಗಿತ್ತು. ಗುಂಡೇಟ್ನಿಂದಾಗಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ ನಾಗ. ಒಂದ್ ಕಡೆ ಈ ಯುವತಿಯ ಈ ರೀತಿಯಾದಂತಹ ಒಂದು ಘಟನೆಗೆ ಕಾರಣನಾದಂತಹ ಈ ನಾಗನ ಕಾಲಿಗೆ ಗುಂಡೇಟ ಆಗಿತ್ತು. ಯಾಕಂದ್ರೆ ಆತ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಂತಹ ಸಂದರ್ಭದಲ್ಲಿ ಪೊಲೀಸರು ಕಾಲಿಗೆ ಗುಂಡೇಟನ್ನ ಹೊಡೆದಿದ್ರು. ನಾಗನನ್ನ ಸೋಮವಾರ ಠಾಣೆಗೆ ಕರೆತರಲಿದ್ದಾರೆ ಪೊಲೀಸರು. ಆದಷ್ಟು ಬೇಗ ವಿಚಾರಣೆ ಮುಗಿಸಲು ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಿದ್ದಾರೆ ಪೊಲೀಸರು. ಇನ್ನು ಈಗಾಗಲೇ ಯುವತಿಯ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ ಪೊಲೀಸರು. ಸೊ ಆ ಒಂದು ಯುವತಿಯ ಸ್ಟೇಟ್ಮೆಂಟ್ ಮೇಲೆ ಈತನಿಗೆ ಶಿಕ್ಷೆಯ ಪ್ರಮಾಣ ಕೂಡ ನಿರ್ಧಾರ ಆಗಲಿದೆ. ಜೊತೆಗೆ ಈಗಾಗಲೇ ಆತನನ್ನ ಕೋರ್ಟ್ಗೆ ಕೂಡ ಹಾಜರುಪಡಿಸಲಾಗುತ್ತೆ. ವಿಚಾರಣೆಯನ್ನ ಬೇಗ ಮುಗಿಸೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಆಸಿಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ? ಆಕೆಯ ಚಿಕಿತ್ಸೆ ಯಾವ ರೀತಿಯಾಗಿ ಮುಂದುವರೆದಿದೆ?
ನವಿತಾ ಏನು ಎಲ್ಲೋ ಒಂದ್ ಕಡೆ ಆ ಯುವತಿ ಒಂದು ಚಿಕಿತ್ಸೆಗೆ ಸ್ಪಂದಿಸಿ ಗುಣ ಆಗ್ತಿದ್ದಾಳೆ ಅನ್ನೋ ಸಂದರ್ಭದಲ್ಲಿ ಈಗ ಮತ್ತೆ ಆಕೆಗೆ ನೋವು ಕಾಣಿಸ್ಕೊಳ್ತಾ ಇರೋದು. ಈಗಾಗಲೇ ಆಕೆಗೆ ಏನು ಕಳೆದ ಒಂದು ವಾರದಿಂದ ಒಂದು ಐಸಿಯು ವಾರ್ಡ್ ಒಂದು ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಿ ಆಕೆಗೆ ಟ್ರೀಟ್ಮೆಂಟ್ ಅನ್ನು ಕೊಡಲಾಗ್ತಿತ್ತು. ಆದರೆ ಈ ಸಂದರ್ಭದಲ್ಲಿ ಈಗ ಮತ್ತೆ ಒಂದು ನೋವು ಕಾಣಿಸ್ಕೊಂಡು ಒಂದು ಫಂಗಸ್ ಸಹ ಕಾಣಿಸ್ಕೊಂಡಿದೆ ಅಂತ ಈಗ ಅವ್ರ ಕುಟುಂಬದವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದ್ರ ಮೇಲೆ ಈಗ ಫಂಗಸ್ ಕಾಣಿಸ್ಕೊಂಡಿದ್ರಿಂದ ಮತ್ತೆ ಆಕೆಗೆ ಒಂದು ಐಸಿಯುನಲ್ಲಿ ಟ್ರೀಟ್ಮೆಂಟ್ ಅನ್ನು ಕಂಟಿನ್ಯೂ ಮಾಡಿರುವಂತದ್ದು. ಈಗಾಗಲೇ ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಆಕೆಗೆ ಟ್ರೀಟ್ಮೆಂಟ್ ಮುಂದುವರಿತಾ ಇದೆ. ಮತ್ತೆ ಏನು ವೈದ್ಯರು ಸಹ ಒಂದು ನಿಗಾ ವಹಿಸಿ ಆ ಒಂದು ಫಂಗಸ್ ಏನಿದೆ ಮತ್ತೆ ಆ ನೋವೇನಿದೆ ಅದಕ್ಕೆ ಬೇಕಾದಂತ ಒಂದು ಚಿಕಿತ್ಸೆಯನ್ನ ಸಹ ಈಗ ಹೊಸದಾಗಿ ಒಂದು ಕೊಡ್ತಾ ಇರೋದು. ಏನು ಈ ಮೊದಲು ಸುಮಾರು 15 ದಿನಗಳ ಕಾಲ ಆಕೆಗೆ ಈ ಒಂದು ಆಸಿಡ್ ದಾಳಿ ಸಂಬಂಧಪಟ್ಟಂತೆ ಒಂದು ಐಸಿಯುನಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದ್ರು. ಮತ್ತೆ ಸಾಕಷ್ಟು ಸುಧಾರಣೆ ಆಗಿತ್ತು, ಆರೋಗ್ಯದಲ್ಲಿ ಚೇತರಿಕೆಯೂ ಸಹ ಆಗಿತ್ತು. ನಂತರ ಆಕೆಯನ್ನ ಬರ್ನಿಂಗ್ ವಾರ್ಡ್ಗೆ ಶಿಫ್ಟ್ ಮಾಡಿ ಅಲ್ಲಿ ಒಂದು ಜನರಲ್ ವಾರ್ಡ್ ನಲ್ಲಿ ಒಂದು ಟ್ರೀಟ್ಮೆಂಟ್ ಅನ್ನ ಮುಂದುವರಿಸಿ ಅವ್ರ ಕುಟುಂಬದಲ್ಲಿ ಸಹ ಎಲ್ಲೋ ಒಂದ್ ಕಡೆ ಸಂತಸ ಮನೆ ಮಾಡಿತ್ತು. ಏನು ಆ ಯುವತಿ ಒಂದು ಚೇತರಿಕೆ ಆಗ್ತಿದ್ದಲ್ಲ, ಆದಷ್ಟು ಬೇಗ ಗುಣಮುಖಲಾಗಿ ಹೊರಗಡೆ ಬರ್ತಾಳೆ ಅಂತೇಳಿ. ಆದ್ರೆ ಇದೀಗ ಈಗ ಹೊಸ ಒಂದು ನೋವು ಮತ್ತೆ ಇದು ಕಾಣಿಸ್ಕೊಂಡಿರೋದ್ರಿಂದ ಈಗ ಮತ್ತೆ ಟ್ರೀಟ್ಮೆಂಟ್ ಶುರು ಮಾಡಬೇಕಾಗಿದೆ. ಇನ್ನು ಸುಮಾರು 1-1.5 ತಿಂಗಳ ಕಾಲ ಆಕೆಗೆ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸುವಂತ ಅವಶ್ಯಕತೆ ಸಹ ಉಂಟಾಗಿರುವಂತದ್ದು. ಅದರಿಂದ ಈಗ ಮಗಳ ಒಂದು ಪರಿಸ್ಥಿತಿಯನ್ನ ಕಂಡು ಆ ಪೋಷಕರು ಸಹ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಯಾಕಂದ್ರೆ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಂಡು ಗುಣಮುಖ ಆಗ್ತಿರ್ಬೇಕಾದ್ರೆ ಮತ್ತೆ ಈ ರೀತಿಯಾಗಿ ಆಗಿರುವಂತದ್ದು ಅವರಲ್ಲೂ ಸಹ ಒಂದು ಬೇಸರ ಮತ್ತೆ ಆತಂಕವನ್ನ ಉಂಟು ಮಾಡಿರುವಂತದ್ದು. ನವಿತಾ, ಈಗ ಡಾಕ್ಟರ್ ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಹಾಗೇನೆ ಈಗ ನಾಗನ ಬಗ್ಗೆ ಹೇಳೋದಾದ್ರೆ ಆತನಿಗೆ ಯಾವ ರೀತಿಯಾಗಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಅಂತ ಹೇಳಿ. ನವಿತಾ, ಏನು ಈ ಒಂದು ಪ್ರಕರಣದ ಆರೋಪಿ ಏನಿದ್ದಾನೆ ನಾಗೇಶ್ ಅಲಿಯಾಸ್ ನಾಗ ಏನಿದ್ದಾನೆ ಆತನನ್ನ ಒಂದು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಿ ಅಲ್ಲಿ ಸಹ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಆರೋಪಿಯನ್ನ ಬಂಧಿಸಿ ಕರ್ಕೊಂಡು ಬರ್ಬೇಕಾದ್ರೆ ಆತ ಒಂದು ಪರಾರಿಯಾಗುವಂತ ಸಂದರ್ಭದಲ್ಲಿ ಪೊಲೀಸರು ಆತನ ಕಾಲಿಗೆ ಗುಂಡನ್ನ ಆರಿಸಿ ಬಂಧನ ಮಾಡಿರ್ತಾರೆ. ಈಗ ಆತನನ್ನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದು ಇವತ್ತು ಅಥವಾ ನಾಳೆ ಆತನನ್ನ ಮತ್ತೆ ಪೊಲೀಸರು ಕಸ್ಟಡಿಗೆ ಪಡ್ಕೊಂಡು ಈ ಒಂದು ಪ್ರಕರಣದ ಬಗ್ಗೆ ಒಂದು ಹೆಚ್ಚಿನ ವಿಚಾರಣೆ ಮತ್ತೆ ತನಿಖೆಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಯಾಕಂದ್ರೆ ಇನ್ನು ಆತನ ಸ್ಟೇಟ್ಮೆಂಟ್ ಮಾಡಬೇಕು, ಮತ್ತೆ ಸ್ಥಳ ಮಹಜರು ಮಾಡಬೇಕು, ಮತ್ತೆ ಸಾಕಷ್ಟು ಒಂದು ಪೊಲೀಸ್ ಪ್ರಕ್ರಿಯೆಗಳು ಇರೋದ್ರಿಂದ ಆತನನ್ನ ವಶಕ್ಕೆ ಪಡೆಯೋದಕ್ಕೆ ನಾವು ಈಗ ಪೊಲೀಸರು ತಯಾರಿಯನ್ನು ಮಾಡಿರುವಂತದ್ದು. ಈಗಾಗಲೇ ಸುಮಾರು 8 ದಿನಗಳಿಂದ ಆತನಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪೊಲೀಸರು ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ದಾರೆ. ನವಿತಾ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ಬೆಂಗಳೂರೇ ಬೆಚ್ಚಿ ಬೀಳುವಂತಹ ಶಾಕಿಂಗ್ ನ್ಯೂಸ್ ಇದು. ಜನ ಓಡಾಡುವ ಜಾಗದಲ್ಲೇ ನಡೆಯುತ್ತಾ ಲೈಂಗಿಕ ದೌರ್ಜನ್ಯ ಅನ್ನುವಂತಹ ಪ್ರಶ್ನೆ. ಇದು ಲೈಂಗಿಕ ದೌರ್ಜನ್ಯನ ಅಥವಾ ಅತ್ಯಾಚಾರ? ಒಂದಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ ಈ ಪ್ರಕರಣ. ಲೈಂಗಿಕ ದೌರ್ಜನ್ಯ ನಡೆಯಿತಾ ಅಥವಾ ಅತ್ಯಾಚಾರವನ್ನ ಮಾಡಲಾಯ್ತಾ? ಇಡೀ ಬೆಂಗಳೂರೇ ಬೆಚ್ಚಿ ಬೀಳುವಂತಹ ಶಾಕಿಂಗ್ ಸುದ್ದಿ ಇದು. ಜನ ಓಡಾಡುವಂತಹ ಸ್ಥಳದಲ್ಲೇ ಏನು ನಡೆಯಿತು? ಲೈಂಗಿಕ ದೌರ್ಜನ್ಯವನ್ನ ನಡೆಸಲಾಯ್ತಾ? ರಾಜಧಾನಿ ಬೆಂಗಳೂರು ಇಷ್ಟೊಂದು ಅನ್ಸೇಫ್ ಅನ್ನುವ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ. ಪ್ರತಿಯೊಬ್ಬರು ಶಾಕ್ ಆಗುವಂತಹ ಸುದ್ದಿ ಇದು. ನ್ಯೂಸ್ 18 ಕನ್ನಡಕ್ಕೆ ಜನ ಹೇಳಿರುವಂತಹ ಆ ಆಘಾತಕಾರಿ ಹೇಳಿಕೆ ಏನು ಈ ಪ್ರಕರಣದಲ್ಲಿ? ಹಾಗಾದ್ರೆ ಅಲ್ಲಿ ನಡೆದಿದ್ದು ಏನು? ಯಾವ ರೀತಿಯ ಪ್ರಕರಣ ಇದು? ಜನ ಏನ್ ಹೇಳ್ತಾರೆ? ಸ್ಥಳೀಯರು ಇದನ್ನ ನೋಡಿದವರು, ಪ್ರತ್ಯಕ್ಷದರ್ಶಿಗಳು ಏನ್ ಹೇಳ್ತಾರೆ? ಯಾಕೆ ಈ ಒಂದು ಪ್ರಕರಣದಲ್ಲಿ ಇನ್ನೂ ಕೂಡ ಸರಿಯಾದ ತನಿಖೆ ಆಗ್ತಾ ಇಲ್ಲ? ಹಾಗಾದ್ರೆ ಈ ಪ್ರಕರಣದಲ್ಲಿ ಏನಾಗಿದೆ? ಅಲ್ಲಿ ನಡೆದಿದ್ದು ಅತ್ಯಾಚಾರವೋ ಲೈಂಗಿಕ ದೌರ್ಜನ್ಯವೋ? ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಯಿತಾ? ಅಲ್ಲಿ ನಡೆದಿದ್ದೇನು? ಸ್ಥಳೀಯರು ನೋಡಿದ್ದೇನು? ಕಣ್ಣಾರೆ ಕಂಡಂತಹ ದೃಶ್ಯ ನ್ಯೂಸ್ 18ಗೆ ಸ್ಥಳೀಯರು ಹೇಳಿದ್ದೇನು? ಆ ಹೇಳಿಕೆ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ಕಾಮುಕರನ್ನ ಹೊಡೆದು ಓಡಿಸಿದ್ರಂತೆ ಅಲ್ಲಿನ ಜನ. ಮೆಜೆಸ್ಟಿಕ್ ಬಳಿ ಮಹಿಳೆ ಮೇಲೆ ನಡೆಯಿತಂತೆ ಲೈಂಗಿಕ ದೌರ್ಜನ್ಯ. ಎಳೆದುಕೊಂಡು ಬಂದು ಥಳಿಸಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ರ. ಲೈಂಗಿಕ ದೌರ್ಜನ್ಯ ನಡೆದ ಬಗ್ಗೆ ಸ್ಥಳೀಯರು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಮಹಿಳೆಯರನ್ನ ರಕ್ಷಿಸಿ ಬಟ್ಟೆ ಕೊಟ್ರಂತೆ ಸ್ಥಳೀಯರು.
ಈವರೆಗೂ ಈ ಘಟನೆ ಬಗ್ಗೆ ಪೊಲೀಸರು ಮಾತ್ರ ತಲೆನೇ ಕೆಡಿಸಿಕೊಂಡಿಲ್ಲ. ಹಾಗಾದ್ರೆ ಸ್ಥಳೀಯರು ಹೇಳಿದ್ದೇನು, ಅಲ್ಲಿ ನಡೆದಿದ್ದು ಏನು, ಯಾವ ರೀತಿಯಾಗಿ ಈ ಪ್ರಕರಣದಲ್ಲಿ ಈಗ ತನಿಖೆ ನಡೀತಾ ಇದೆ, ಪೊಲೀಸರು ಯಾಕೆ ತಲೆ ಕೆಡಿಸಿಕೊಳ್ತಾ ಇಲ್ಲ? ಇದು ನಮ್ಮದೇ ಫಾಲೋ ಅಪ್ ಸ್ಟೋರಿ. ಇದು ಲೈಂಗಿಕ ದೌರ್ಜನ್ಯ ನಡೆದಿದೆ, ಅದನ್ನ ಸ್ಥಳೀಯರು ಅಲ್ಲಿ ನೋಡಿದ್ದಾರೆ, ಆ ಕಾಮುಕರನ್ನ ಅಲ್ಲಿಂದ ಅಟ್ಟಾಡಿಸಿಕೊಂಡು ಹೋಗಿದ್ದಾರೆ. ಜೊತೆಗೆ ಆ ಮಹಿಳೆಗೆ ಅಲ್ಲಿಗೆ ಸದ್ಯಕ್ಕೆ ಏನ್ ಬೇಕಾಗಿತ್ತು ಅನ್ನುವಂತಹ ಆ ರೀತಿಯಾದಂತಹ ಒಂದು ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ, ಆಕೆಗೆ ಸಹಾಯವನ್ನ ಮಾಡಿದ್ದಾರೆ. ಸ್ಥಳೀಯರು ದೌರ್ಜನ್ಯದ ಆರೋಪವನ್ನ ಮಾಡಿದ್ದಾರೆ. ನಾನು ಇಬ್ಬರಿಗೆ ಹೊಡೆದು ಕಳ್ಸಿದ್ದೀನಿ, ಇಬ್ರು ಬಂದು ಆ ಥರ ಇದು ಮಾಡ್ತಾ ಇದ್ರು. ನಾನು ಬೈದ್ ಕಳಿಸ್ದೆ. ಅವಾಗ ಹಿಂಗೆ ಹೋಗೋದು ತಿರ್ಗಾ ಬರೋದು, ತಿರ್ಗಾ ಹಿಂಗೆ ಹೋಗೋದು ನೈಟು ಒಂದು 6-6:30 ತಿರ್ಗಾ ಇವತ್ತು ಬೆಳಿಗ್ಗೆ 5 ಗಂಟೆ 5:15 ಇಬ್ಬರು ಹುಡುಗರು, ವಯಸ್ಸು ಹುಡುಗರೇ, ಅಷ್ಟು ಒಂದು ಏಜ್ ಆಗಿಲ್ಲ, ಒಂದು 30 ಒಳಗಡೆ ಇರ್ಬೋದು. ಇಬ್ಬರು ಹುಡುಗರು, ಒಬ್ಬ ಈ ಕಡೆ ನಿಂತ್ಕೊಂಡಿದ್ದಾನೆ, ಒಬ್ಬ ಅಲ್ಲಿ ಇದು ಮಾಡ್ತಾ ಇದ್ದ. ಬೈದ್ ಕಳಿಸ್ತಾ ಓಡೋದ್ರು. ತಿರ್ಗಾ ಒಂದು 10 ನಿಮಿಷ ಬಿಟ್ಕೊಂಡು ನಾನು ಗಾಡಿ ತಗೊಂಡು ಆಚೆ ಹೋದ. ತಿರ್ಗಾ ಇನ್ನೂ ಇಬ್ರು ಮಾಡ್ತಾ ಇದ್ರು. ಮಕ್ಕ ನೋಡಿದ್ರೆ ಆ ಥರ ಇದೆ. ಹುಡುಗರು ಬಂದು ವಯಸ್ಸು ಹುಡುಗರು ಅದ ಇಲ್ಲಿ ಎಲ್ಲ ಚಪ್ಪರ ಹೊಡೆಯೋ ಹುಡುಗರೆ. ಅದೇ ನಾವು ಬಟ್ಟೆ ಎಲ್ಲ ನಾವು ಹಾಕಿದ್ದೀನಿ, ನನ್ನ ಕೈಯಲ್ಲಿ ಆಗಿದ್ದು ಸೆಕ್ಯೂರಿಟಿ ಅಂತ ಒಂದು ಬಟ್ಟೆ ಹಾಕಿದೆ. ತಿರ್ಗಾ ಹೊಡೆದು ಕಳಿಸೋ, ತಿರ್ಗಾ ಬಟ್ಟೆ ಎತ್ತಿ ಬಿಸಾಕೋದು, ತಿರ್ಗಾ ಬಂದು ಬರೋರೆಲ್ಲ ನೋಡ್ಕೊಂಡು ಹೋಗೋದು ಅಷ್ಟೇ. ಯಾರು ಹೆಲ್ಪ್ ಮಾಡಿಲ್ಲ. ಇಲ್ಲ ನಾನು ಹೊಡೆದೆ, ಯಾಕಂದ್ರೆ ನಾವು ಇಲ್ಲಿ 4-5 ಜನ ಇದ್ವಿ ಸೆಕ್ಯೂರಿಟಿ, ನಮ್ಮ ಮೇಲೆ ಏನೋ ಇದು ಮಾಡೋಕ್ಕಾಗಿಲ್ಲ. ಒಂದು ಏಟು ಹೊಡೆದ ತಕ್ಷಣ ಹಿಂಗೆ ನೋಡ್ದೆ, ನಿಮ್ಮ ಮನೆಯವ್ರ ಥರ ಇಲ್ವಾ, ನಿಮ್ಮ ತಾಯಿ ಥರ ಅಲ್ವಾ ಅಂತ ಬೈದಿದ್ಗೆ ಸೈಟಾಗಿ ಎದ್ದು ಹೋದ್ರು. ಟೆಸ್ಟ್ ಇಲ್ಲ, ಇವರೇ 1 ಅವರ್ಗೆ ಮುಂಚೆ ನಮ್ಗೆ ಹೇಳಿದ್ರು, ಈ ಥರ ನಮ್ಗೆ ನೋಡೋಕ್ಕಾಗ್ತಾ ಇಲ್ಲ, ನೀನು ಹೋಗಿ ನೋಡು, ಹೆಲ್ಪ್ ಮಾಡು ಅಂತ. ನಾನು ಬಂದು ನೋಡಿದ್ರೆ ಫುಲ್ ಡ್ರೆಸ್ ಇಲ್ಲದೆ ನ್ಯೂಡಾಗಿದ್ರು. ಒಳಗಡೆಯಿಂದ ನೈಟಿ ತೊಗೊಂಡು ಬಂದು ಹಾಕ್ಸಿ, ಇವಾಗ ಅವ್ರಿಗೆ ಹೋಗಿ ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿ ಕರ್ಕೊಂಡು ಬಂದು ಹಾಕ್ಸಿ ಇವಾಗ ಕಳಿಸಿದ್ವಿ. ಎದ್ದೋಳಕ್ಕೂ ಆಗ್ತಾ ಇಲ್ಲ, ಆಗಲ್ಲ. ನಮ್ಮ ಲೇಡೀಸ್ನ ಕರ್ಕೊಂಡು ಬಂದು ಡ್ರೆಸ್ ಹಾಕ್ಸಿ ಮಾಡಿಸಿರೋದು. 40 ಇರುತ್ತೆ ಸರ್ ಮೇ ಬಿ ಅವರಿಗೆ. ಅವಾಗೇನೋ ಬಲಾತ್ಕಾರ ಮಾಡಿದ್ರು. ಮೂರು ರಾತ್ರಿ ಆಯ್ತು ಇಲ್ಲಿದ್ದು. ಪಾಪ ಅಲ್ಲಿದ್ದು ಎಳ್ಕ ಬಂದು ಇಲ್ಲೆಲ್ಲ ಇದು ಮಾಡಿ ಇಲ್ಲಿ ಹಾಕಿದ್ದಾರೆ. ನಾನು ನೆನ್ನೆ ಎಲ್ಲ ಬಟ್ಟೆ ಎಲ್ಲ ತಂದು ಒಸಿದ್ದೆ, ಅದು ಎಲ್ಲ ತಗೊಂಡೋಗಿ ಬಿಸಾಕವ್ರು. ವಯಸ್ಸು ಏನೂ ಗೊತ್ತಿಲ್ಲ, ಮಳೆ ಬರ್ತಾಯಿತ್ತು, ಮಳೆ ನಮ್ಗೆ ಗೊತ್ತಾಗಿಲ್ಲ. ನಾವು ಬಂದರೆ ಓಡ್ಬಿಡ್ತಿದ್ರು, ಅದರಿಂದ ನಮ್ಗೆ ಅವ್ರಿಗೆಲ್ಲ ಗೊತ್ತಾಯ್ತಾ ಇರಲಿಲ್ಲ ಅಷ್ಟೇ. ಏಜು ಅವ್ರಿಗೆ ಒಂದು 40 ವರ್ಷ ಆಗಿರ್ಬೇಕು ಅಷ್ಟೇ. ಹೊಡೆದಿದ್ರು ಏನೋ ಗೊತ್ತಿಲ್ಲ, ರೇಪ್ ಮಾಡಿದ್ ನಿಜ. ಬಟ್ಟೆ ಮಾತ್ರ ಎಲ್ಲ ಬಿಚ್ಚಿ ತೆಗೆದಾಕ್ಬಿಟ್ಟಿದ್ರು ಅಷ್ಟೇ. ಇಲ್ಲೆಲ್ಲ ಗಾಯ ಆಗಿದೆ ಸರ್, ಇಲ್ಲೆಲ್ಲ ಗಾಯ ಆಗಿದೆ, ಇದೆಲ್ಲ ಒದ್ರೆಲ್ಲ ಸ್ವಲ್ಪ ರೆಡ್ ತರ ಆಗಿದೆ. ಅವ್ರು ಕಚ್ಚಿದ್ದಾರೆ. ಸರ್ ನಾನು ಹೊಡೆದಾಗ ಒಬ್ಬ ಇದ್ದ, ಒಬ್ಬನಿಗೆ ಹೊಡೆದಿದ್ದೆ. ನೆಕ್ಸ್ಟ್ ಇನ್ನೊಬ್ಬ ಬಂದಿದ್ದ, ಇನ್ನೊಬ್ಬನಿಗೂ ಹೊಡೆದೆ. ಇದೇ ಪೈಪಿಂದ ಹೊಡೆದು ಕಳಿಸಿದ್ದೀನಿ. ಲಾಸ್ಟ್ಗೆ ನಮಗೆ ಇದರ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಈಗ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ಪ್ರಮೀಳಾ ನಾಯ್ಡು ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ತೆ ಅಮ್ಮ. ಲೈಂಗಿಕ ದೌರ್ಜನ್ಯ ನಡೆದಂತಹ ಸಂದರ್ಭದಲ್ಲಿ ಸ್ಥಳೀಯರು ಕೂಡ ಮಾತನಾಡಿದ್ದಾರೆ. ಸರ್, ಒಂದ್ ಕಡೆ ಸೇಫೇ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಈ ಎಲ್ಲಾ ಘಟನೆಗಳು ಕೂಡ ಹುಟ್ಟು ಹಾಕಿದೆ ಅಂತ ಹೇಳಿ. ಮೊದಲನೇದಾಗಿ ಮಾಧ್ಯಮದಲ್ಲಿ ನಾನು ನೋಡಿದೆ. ನಿಮ್ಮ ಮಾಧ್ಯಮದಲ್ಲಿ ನೋಡಿದ ತಕ್ಷಣ ನಾನು ಅಲ್ಲಿ DCP ಅವ್ರಿಗೂ ನಾನು ಅದನ್ನ ಮಾತಾಡಿದೆ. ಈ ರೀತಿಯಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ಬೇಕು ಅಂತ ಅಲ್ಲಿ ಸ್ಥಳೀಯರು ಫೋನ್ ಮಾಡಿದ ತಕ್ಷಣ ನಾವು ಇಮಿಡಿಯೇಟ್ ಹೋಗಿದೀವಿ ಮೇಡಮ್. ನಮ್ಮ ಪೊಲೀಸ್ ಅವರು ಆ ಹೆಣ್ಣು ಮಗಳಿಗೆ ನೈಟಿನೂ ಹಾಕಿ ಆ ಹೆಣ್ಮಗಳನ್ನ ಸೇಫ್ ಮಾಡಿದೀವಿ ಅಂತ ಹೇಳಿದ್ದಾರೆ. ನಂತರ ಆ ಹೆಣ್ಣು ಮಗಳು ವಾಣಿ ವಿಲಾಸಲ್ಲಿ ಹೋಗಿ ಅಡ್ಮಿಟ್ ಆದ ನಂತರ ಆಕೆಯ ಹೇಳಿಕೆ ಇದೆ. ನಾನು ಹೇಳಿದ್ದೀನಿ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿ ನಮ್ಗೆ ರಿಪೋರ್ಟ್ ಕೊಡ್ಬೇಕಂತ ಈಗಾಗಲೇ ನಾನು ಡೈರೆಕ್ಷನ್ಸ್ ಮಾಡಿದ್ದೀನಿ. ಆ ಪೊಲೀಸ್ ಅವರು ನಿನ್ನೆ ACP ಅವ್ರ ಹತ್ರ ಮಾತಾಡಿದಾಗ ಅವರ ಮನೆಯವರು, ಅವರ ಮಗಳು, ಅಳಿಯ ಅವರು ಬಂದು ಅವ್ರನ್ನ ಕರ್ಕೊಂಡು ಹೋಗಿ, ಅವರ ಮಕ್ಕಳು ಬಂದು ಕರ್ಕೊಂಡು ಹೋಗಿದ್ದಾರೆ ಹಾಸ್ಪಿಟ್ಲಿಂದ ಅಂತ ಹೇಳಿದ್ರು. ಅದ್ರ ಬಗ್ಗೆ ವಿವರವಾಗಿ ನಂಗೆ ಹೇಳ್ಬೇಕು. ಮಹಿಳೆಯರಿಗೆ ರಕ್ಷಣೆ ನೀವು ಕೊಡ್ಲೇಬೇಕಂತ ಹೇಳಿ ಇದನ್ನ ನಾವು ಗಂಭೀರವಾಗಿ ಪರಿಗಣಿಸಿದ್ದೀವಿ. ಈಗ ಮೇಡಮ್, ಈಗ ಏನಂದ್ರೆ ಒಂದ್ ಕಡೆ ಈಗಾಗಲೇ ಇಷ್ಟೆಲ್ಲ ಆಗ್ತದೆ ಅಂದ್ರೆ 1 ದಿನ ಅಲ್ಲ 3 ದಿನ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. 3 ದಿನದಿಂದ ಈ ರೀತಿ ನಡೆದಿದೆ. ಇಷ್ಟೆಲ್ಲ ಆಗ್ತಾ ಇದ್ರು, ಒಂದಷ್ಟು ಬೀಟ್ ಪೊಲೀಸರು ಇರ್ತಾರೆ, ಹಾಗಾದ್ರೆ ಯಾರ ಗಮನಕ್ಕೂ ಬರ್ತಾ ಇಲ್ಲ? ಖಂಡಿತವಾಗ್ಲು ನಾನು ಅದ್ರ ವಿವರಣೆ ಕೇಳಿದ್ದೀನಿ. ನಾವು ಮಹಿಳಾ ಆಯೋಗದಿಂದ ನಾನು ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀನಿ DCP ಅವರು. ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿ ನನಗೆ ರಿಪೋರ್ಟ್ ಅನ್ನು ನನಗೆ ಇಮಿಡಿಯೇಟ್ ನನಗೆ ಕಳಿಸ್ಬೇಕು ಅಂತ ಹೇಳಿದ್ದಾರೆ. ಅವರು ವೈದ್ಯಕೀಯರ ಹತ್ರ ಒಂದು ಹೇಳಿಕೆಯನ್ನು ಆ ಹೆಣ್ಣು ಮಗಳ ಹತ್ರ, ಯಾರೋ ಹೆಣ್ಮಗಳು ಅವರು ಇದ್ರಲ್ಲಿ ಇದ್ರು ಅಂತ ನಾವು ಹೇಳಿದೀವಿ. ಆ 15 ಹೆಣ್ಮಗಳದ್ದು ಆ ಹೆಣ್ಮಗಳ ಹತ್ರ ಹೇಳಿಕೆ ಪಡೆದು ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ನನಗೆ ಕಳಿಸ್ಬೇಕಂತ ಹೇಳಿದ್ದೀನಮ್ಮ. ಇಮಿಡಿಯೇಟ್ ರಿಪೋರ್ಟ್ ಬಂದಿದ ತಕ್ಷಣ ನಾನು ತಮಗೆ ಅದನ್ನ ಡೀಟೇಲ್ ಆಗಿ ನಾನು ಅದ್ರ ಈಗ ಸೀರಿಯಸ್ ಆಗಿ ತಗೊಂಡಿದಾರ ಮೇಡಮ್, ಗಂಭೀರವಾಗಿ ತಗೊಂಡಿದಾರ ಪೊಲೀಸರು ಹೇಗೆ? ಇಲ್ಲ ಖಂಡಿತವಾಗ್ಲೂ ನಾನು DCP ಅವ್ರ ಹತ್ರ ಮಾತಾಡಿದ್ದೀನಿ. ACP ಅವರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಆದ್ರೂ ಅವ್ರ ಜೊತೆಯಲ್ಲೇ ಒಂದು ಆಫೀಸರ್ಸ್ ನಿನ್ನೆ ಇದ್ರು, ಅವರು ಆ ಹೆಣ್ಮಗಳ ಜೊತೆ. ಈಗ ಹೇಳೋದಕ್ಕೆಲ್ಲ ಅಸ್ವಸ್ಥೆ ಕೂಡ ಆಕೆ.
ಆ ಅಸ್ವಸ್ಥತೆ. ಸೊ ಆಕೆಯ ಒಂದು ಟ್ರೀಟ್ಮೆಂಟ್ ಆದ ನಂತರವೇ ಈಗ ಇದ್ರ ಬಗ್ಗೆ ಒಂದಷ್ಟು ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ಬೇಕಾಗತ್ತೆ ಅಂತ ಹೇಳಿ, ಆ ನಿಟ್ಟಿನಲ್ಲಿ ಯಾವ ರೀತಿ ಚಿಕಿತ್ಸೆಯನ್ನ ಮಾಡುವಂತಹ ಪ್ರಯತ್ನಗಳಾಗಿದೆ ಅಂತ ಹೇಳಿ ಈಗಾಗಲೇ ವಾಣಿ ವಿಲಾಸ್ ಹಾಸ್ಪಿಟಲ್ ಇಂದ ಅವ್ರ ಮಕ್ಕಳು ಬಂದು ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಅದರಿಂದ ನನ್ಗೆ ಆ ರಿಪೋರ್ಟ್ ಬರ್ಲಿ, ರಿಪೋರ್ಟ್ ಬಂದ್ರೆ ಖಂಡಿತವಾಗ್ಲೂ ನಾನು ಅಪೂರ್ತಿ ಹೇಳಿಕೆಯನ್ನು ತಮಗೆ ಕೊಡ್ತೀನಿ. ಓಕೆ, ಯಾಕಂದ್ರೆ ನಾವು ಪ್ರತಿ ಬಾರಿ ಕೂಡ ನೋಡ್ತೀವಿ ಇಂತಹ ಘಟನೆಗಳು ಆಗ್ತಾನೆ ಇದೆ, ಸೇಫ್ ಇದೆಯಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಪ್ರತಿ ಬಾರಿ ಕೂಡ ಹುಟ್ಟು ಹಾಕ್ತಾ ಇದೆ ಅಂತ ಹೇಳಿ. ಸೊ ನಾವೆಲ್ಲರೂ ಈಗ ಮಹಿಳೆಯರು ಹೊರಗಡೆ ಹೋಗುವಾಗ ಆತಂಕ ಪಟ್ಟು ಹೋಗುವಂತಹ ಸಿಚುವೇಶನ್ ನಿರ್ಮಾಣ ಆಗುತ್ತೆ ಇಂತಹ ಘಟನೆಗಳಿಂದ ಅಂತ ಹೇಳಿ. ಇಲ್ಲ, ನಾನು ಈಗಾಗಲೇ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಆಗ್ಲಿ, ಮಹಿಳಾ ಆಗಲಿ, ನಮ್ಮ ಮಾಧ್ಯಮದವರು ಅಷ್ಟೇ ಎಲ್ಲರೂ ಸೇರಿ ಒಂದು ಫ್ಯಾಮಿಲಿ ತರ ನಾವು ಕೆಲಸ ಮಾಡ್ತಾ ಇದೀವಿ. ಇನ್ನು ಹೆಚ್ಚಿನ ಒಂದು ಬೀಟ್ ಅನ್ನು ಹೆಚ್ಚು ಹಾಕ್ಬೇಕು. ಈಗಾಗಲೇ ನಾನು ಅದನ್ನ ಆಸಿಡ್ ಅಟ್ಯಾಕ್ ಆದ ನಂತರನೇ ನಾನು ಇಮಿಡಿಯೇಟ್ ಹೋಮ್ ಮಿನಿಸ್ಟರ್ಗೂ ಲೆಟರ್ ಬರ್ದಿದ್ದೀನಿ ಹೆಣ್ಣು ಮಕ್ಕಳ ಸೇಫ್ಟಿ ಕುರಿತು, ಹಾಗೂ ನಾನು ಕಮಿಷನರ್ಗೂ ಬರ್ದಿದ್ದೀನಮ್ಮ. ಓಕೆ, ಸೆಂಟರ್ ಆಫ್ ಕ್ಯಾಪಿಟಲ್ ಅಲ್ಲೇ ಹೀಗಾದ್ರೆ ಹೇಗೆ ಅನ್ನುವಂತ ಪ್ರಶ್ನೆ ನೀವು ಹೇಳಿದ್ರಿ, ಸೀರಿಯಸ್ ಆಗಿ ತಗೊಂಡಿದೀವಿ, ಅದರ ಜೊತೆಗೆ ರಿಪೋರ್ಟ್ ಅನ್ನ ಕೇಳ್ತೀವಿ ಅಂತ ಹೇಳಿ. ಇಂತಹ ಘಟನೆಗಳು ಆಗದ ರೀತಿಯಲ್ಲಿ ಕೆಲಸಗಳು ಆಗ್ಲಿ, ಮಹಿಳೆಯರ ಸುರಕ್ಷಿತವಾಗಿ ಇನ್ನಷ್ಟು ಕ್ರಮಗಳು ತೆಗೆದುಕೊಳ್ಳುವಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ವೆಲ್ಕಮ್ ಬ್ಯಾಕ್. ಕಾರಿನೊಳಗೆ ಪೆಟ್ರೋಲ್ ಸುರಿದುಕೊಂಡು ಯುವ ಜೋಡಿ ಆತ್ಮಹತ್ಯೆಯನ್ನ ಮಾಡಿಕೊಳ್ತಾ ಮಂದಾರ್ತಿ ಸಮೀಪದ ಹೆಗ್ಗುಂಜೆಯಲ್ಲಿ ಸುಟ್ಟು ಕರಕಲಾಗಿದ ಕಾರ್ ಪತ್ತೆಯಾಗಿದೆ. ಉಡುಪಿ ಜಿಲ್ಲೆಯ ಮಂದಾರ್ತಿ ಸಮೀಪದ ಹೆಗ್ಗುಂಜೆ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಮುಂಜಾನೆ 3 ಗಂಟೆಯ ಸುಮಾರಿಗೆ ಹೊತ್ತಿ ಉರಿದಿದೆ ಕಾರು. ಬೆಂಗಳೂರು ಆರ್ಟಿ ನಗರದ ಯಶವಂತ್ ಯಾದವ್, ಜ್ಯೋತಿ ಮೃತಪಟ್ಟವರು. 3 ದಿನಗಳ ಹಿಂದೆ ಇಬ್ಬರೂ ನಾಪತ್ತೆಯಾಗಿರುವ ಬಗ್ಗೆ ದೂರು ದಾಖಲಾಗಿದೆ. ನಿನ್ನೆ ಮಂಗಳೂರಿಗೆ ಬಂದು ಹುಸೇನ್ ಅನ್ನುವರಿಂದ ಕಾರನ್ನ ಬಾಡಿಗೆಗೆ ಪಡೆದಿದ್ರು. 3 ಗಂಟೆಯ ವೇಳೆಗೆ ಈ ಒಂದು ಘಟನೆ ನಡೆದಿದೆ. ಪೆಟ್ರೋಲ್ ಸುರ್ಕೊಂಡು ಕಾರಿನೊಳಗೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವ ಶಂಕೆ ಇದೆ. ಸ್ಥಳೀಯರ ನೆರವಿನಿಂದ ಬೆಂಕಿ ನಂದಿಸಿದಾಗ ಇಬ್ಬರ ಶವ ಪತ್ತೆಯಾಗಿದೆ. ಸಂಪೂರ್ಣ ಸುಟ್ಟು ಕರಕಲಾಗಿದೆ ಸ್ವಿಫ್ಟ್ ಕಾರು. ಬ್ರಹ್ಮಾವರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರಿನಿಂದ ಹೊರಟವರು ಮಂದಾರ್ತಿಯ ಹೆಗ್ಗುಂಜೆಯಲ್ಲಿ ಹೋಗಿ ಅಲ್ಲಿ ಕಾರನ್ನ ಬಾಡಿಗೆಗೆ ಪಡೆದು ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಶಂಕೆ ಇದೆ. ಕಂಪ್ಲೀಟ್ ಆಗಿ ಕಾರು ಸುಟ್ಟು ಕರಕಲಾಗಿದೆ. ಈ ಸಂದರ್ಭದಲ್ಲಿ 2 ಶವ ಅಲ್ಲಿ ಪತ್ತೆಯಾಗಿದೆ. ಯಾರು ಒಬ್ರು ಬಂದು ಅಲ್ಲ, ಇದು ಟೋಟಲ್ ಒಂದೇ ಮರ್ಡರ್ ಮಾಡಿ ಇದು ಮಾಡುತ್ತೆ, ಸುಸೈಡ್. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ ಮತ್ತೊಂದು ಭೀಕರ ಅಪಘಾತ ನಡೆದಿದೆ. ಏರ್ಪೋರ್ಟ್ ಫ್ಲೈಓವರ್ ಬಳಿ ಬೈಕ್ಗೆ ಕಾರು ಡಿಕ್ಕಿಯಾಗಿದೆ. ಫ್ಲೈಓವರ್ ಮೇಲಿಂದ ಕೆಳಗೆ ಹಾರಿ ಬಿದ್ದಿದೆ ಬೈಕ್. ನಲವತ್ತೈದು ವರ್ಷದ ಬೈಕ್ ಸವಾರ ಈ ಒಂದು ಆಕ್ಸಿಡೆಂಟ್ ನಲ್ಲಿ ಸಾವನ್ನಪ್ಪಿದ್ದಾರೆ. ಹಿಂದೆ ಕೂತಿದ್ದ ಬಾಲಕ ಅದೃಷ್ಟವಶಾತ್ ಬಚಾವಾಗಿದ್ದು, ಬೆಂಗಳೂರಿನ ಜಕ್ಕೂರು ಬಳಿ ಈ ಒಂದು ಘಟನೆ ನಡೆದಿದೆ. ಬೈಕ್ಗೆ ಡಿಕ್ಕಿ ಹೊಡೆಸಿದಂತಹ ಕಾರು ಚಾಲಕನನ್ನ ಅರೆಸ್ಟ್ ಮಾಡಲಾಗಿದೆ. ವ್ಯಕ್ತಿಯ ಹಿಂದೆ ಕೂತಿದ್ದ 12 ವರ್ಷದ ಬಾಲಕ ಬಚಾವಾಗಿದ್ದಾನೆ. ಏರ್ಪೋರ್ಟ್ ಕಡೆಯಿಂದ ಬೆಂಗಳೂರು ಕಡೆಗೆ ಬರುವ ಮಾರ್ಗದಲ್ಲಿ ಈ ಒಂದು ಘಟನೆ ನಡೆದಿದ್ದು, ಕೆಆರ್ಪುರಂ ಬಳಿ ಕಾರು ಚಾಲಕನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಈಗಾಗಲೇ ಆ ಫ್ಲೈಓವರ್ ಬಳಿ ಅನೇಕ ಆಕ್ಸಿಡೆಂಟ್ ಆಗಿರುವಂತದ್ದು, ಅನೇಕ ದುರಂತಗಳು ನಡೆದಿರೋದು ಇಂದು ಕೂಡ ನಮ್ಮ ಕಣ್ಣ ಮುಂದೆಯೇ ಇದೆ. ಈ ಸಂದರ್ಭದಲ್ಲಿ ಮತ್ತೊಂದು ಭೀಕರ ಅಪಘಾತ ನಡೆದಿದೆ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.